ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಸೊ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಯುಗಾದಿ ಹಬ್ಬನ ನಾವು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದು ವಿಡಿಯೋ ಪೋಸ್ಟ್ ಮಾಡ್ಬೇಕಿತ್ತು, ನಾನು ಆಕ್ಚುಲಿ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ವಿಶ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಯಾಕೆಂದ್ರೆ ಇದು ಯುಗಾದಿ ಹಬ್ಬ ಅಷ್ಟೇ ಅಲ್ಲ, ಜೊತೆಗೆ ಹೊಸ ವರ್ಷ. ಸೊ ಹಾಗಾಗಿ ನಾನು ಇನ್ನೊಮ್ಮೆ ನಿಮ್ಗೆ ವಿಶ್ ಮಾಡಿದೆ. ಸೊ ಇದು ನಾನು ಆಕ್ಚುಲಿ ಶೂಟ್ ಮಾಡ್ಕೊಂಡಿದ್ದು ಯುಗಾದಿ ದಿವಸನೇ, ಬಟ್ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಇನ್ನೊಂದ್ಸತಿ ನಿಮ್ಗೆ ವಿಶ್ ಮಾಡಿದೆ. ಬನ್ನಿ ಈಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಬೆಳಿಗ್ಗೆ ಏನೇನಿದೆ ಅಂದ್ರೆ ಹಬ್ಬಕ್ಕೆ ನಾವೇನೇನ್ ತಯಾರಿ ಮಾಡ್ಕೊಂತೀವಿ ಅದೇ ತರಾನೇ ಹೊಸ್ಲು ಬರ್ದು ತುಳಸಿಗೆಲ್ಲ ನೀರ್ ಹಾಕಿ ಅನಂತರ ರಂಗೋಲಿ ಎಲ್ಲ ಬರ್ಕೊಂಡು ಈಗ ಅಡ್ಗೆ ಮಾಡ್ಲಿಕ್ಕೆ ರೆಡಿ ಆಯ್ತು. ಸೊ ನಾವು 3 ಜನ ಇರೋದ್ರಿಂದ ಬೇಗ ಬೇಗ ಅಡ್ಗೆ ಆಗುತ್ತೆ. ಸೊ ಹಾಗಾಗಿ ಬೇಗ ಬೇಗ ಅಡ್ಗೆನ ಮಾಡ್ಕೊಂಡ್ವಿ. ಸೊ ಇವತ್ತು ನಾವು ಅಡ್ಗೆಗೆ ಜಾಸ್ತಿ ಅಂತ ಏನ್ ಐಟಮ್ ಮಾಡ್ತಾ ಇಲ್ಲ. ಸೊ ಯೂಶುವಲಿ ನಮ್ ಕಡೆಯಲ್ಲಿ ನಾವು ಮಾಡುವಂತ ಐಟಮ್ನೇ ನಾನು ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಆಚೆ ಎಲ್ಲ ಹೋಳಿಗೆ ಎಲ್ಲ ಮಾಡೋದಿಲ್ಲ. ಬಟ್ ನಾನು ಬೇಳೆ ಹೋಳಿಗೆನ ಮಾಡ್ಕೊಂಡಿದ್ದೆ. ಹಾಗೇನೆ ಅನ್ನ, ಸಾರು, ಹಲಸಿನಕಾಯಿ ಪಲ್ಯ, ಕಡಲೆ ಗಸಿ, ಹಾಗೇನೆ ಕಾಲಿಫ್ಲವರ್ ಇದಲ್ಲ ಅದ್ರದ್ದು ಪೋಡಿ, ಜೊತೆಗೆ ಚಟ್ನಿ, ಮಾವಿನಕಾಯ್ದು ಚಟ್ನಿ, ಮತ್ತೆ ಬೆಂಡೆಕಾಯಿ ಹುಳಿಮೆಣಸು, ಇದಿಷ್ಟನ್ನ ಮಾಡ್ಕೊಂಡಿದ್ವಿ. ಅದಾದ ನಂತರ ಹೋಳಿಗೆ ನಾನು ಸಿಂಪಲ್ ಆಗಿ ಊಟಕ್ಕೆ ಎಷ್ಟು ಬೇಕಷ್ಟೇ ಮಾಡ್ಕೊಂಡಿದ್ದೆ. ಅದಾದ ನಂತರ ನಾವು ಫ್ರೀ ಆದ್ಮೇಲೆ ಸೊ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆ ನಂತರ ಮತ್ತೆ ರಿಮೈನಿಂಗ್ ಏನು ಇಟ್ಟು ಉಳಿದಿತ್ತು ಅದ್ರದ್ದೆಲ್ಲ ಮತ್ತೆ ನಾವು ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾ ಹೇಳಿದಂಗೆ ನಾವು 3 ಜನ ಇರೋದ್ರಿಂದ ಸೊ ನಮ್ಗೆ ಬೇಗ ಆಗತ್ತೆ. ಒಬ್ರು ತಟ್ಟಿದ್ರೆ ಇನ್ನೊಬ್ರು ಕಾಯಿಸ್ತಾರೆ, ಇನ್ನೊಬ್ರು ಉಂಡೆ ಮಾಡಿ ಕೊಡ್ತಾರೆ. ಹಾಗೆ ಹಾಗೆ ಮಾಡೋದ್ರಿಂದ 3 ಜನ ಸೇರಿ ಮಾಡೋದ್ರಿಂದ ಬೇಗ ಆಗತ್ತೆ. ಸೊ ಇಲ್ಲಿ ನೋಡಿ ನಾನು ಹೋಳ್ಗೆನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಉಂಡೆ ಕಣ್ಕನ್ನ ಉಂಡೆ ಮಾಡಿಟ್ಕೊಂಡು ಆಗಿದೆ, ಮತ್ತೆ ಹೂರ್ಣ ಇದೆಲ್ಲ ಅದನ್ನ ಕೂಡ ಉಂಡೆ ಮಾಡಿ ಇಟ್ಕೊಂಡು ಆಗಿದೆ. ಸೊ ಹೋಳಿಗೆ ಪೇಪರ್ ಇರ್ಲಿಲ್ಲ, ಹೋಳಿಗೆದು ರ್ಯಾಪರ್ ಬರುತ್ತಲ್ಲ ಅದಿರ್ಲಿಲ್ಲ. ಅದು ಸಿಂಗಲ್ ಎಲ್ಲ ಇಲ್ಲಿ ಸಿಗೋದಿಲ್ಲ, ತಗೊಂಡ್ರೆ ಬಲ್ಕ್ ಅಲ್ಲೇ ತಗೊಳ್ಬೇಕು. ಸೊ ಹಾಗಾಗಿ ನಾನು ಮನೇಲಿ ಇತ್ತಲ್ಲ ಸೊ ಅದೇ ಯೂಸ್ ಮಾಡ್ಕೊಂಡೆ. ಸೊ ನಮ್ಮಲ್ಲಿ ಮಿಷಿನ್ ಇದೆ, ಬಟ್ ಅದ್ರಲ್ಲಿ ಅಗಲವಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ದೆ, ಸೊ ಕೈಯಲ್ಲೇ ಮಾಡ್ಕೊಂಡ್ರೆ ಅಗಲವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದಲ್ಲ. ಸೊ ಹಾಗಾಗಿ ದಪ್ಪ ಪ್ಲಾಸ್ಟಿಕ್ ಬರುತ್ತಲ್ಲ ಅದನ್ನಿಟ್ಟು ಚಪಾತಿ ಮಣೆ ಮೇಲೆ ಇನ್ನೊಂದು ಮಣೆ ಇಟ್ಟು ಪ್ರೆಸ್ ಮಾಡಿ ಆನಂತರ ಮಾಡ್ಕೊಂಡೆ. ಅದು ಕೂಡ ಚೆನ್ನಾಗಿ ಬಂತು. ಎಮರ್ಜೆನ್ಸಿಗೆ ಆಗತ್ತಲ್ವಾ, ಪ್ರತಿ ಸತಿ ಇರೋ ಐಟಮ್ ಅಲ್ಲಿ ಇಲ್ಲದೆ ಇರೋ ಐಟಮ್ ತಂದು ಮಾಡೋದ್ಕಿಂತ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಮನೆಗೆ ಅಲ್ವಾ, ಫ್ಯಾಮಿಲಿಯವರಿಗೆ ಅಲ್ವಾ, ಸೊ ಹಾಗಾಗಿ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನಾನು ಕೂಡ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿ ಬೇಗ ಬೇಗ ಮಾಡ್ಕೊಂಡೆ. ನೋಡಿ ಎಷ್ಟು ಈಸಿ ಆಗಿ ಬರ್ತಾ ಇದೆ. ಮನೇಲಿ ಪ್ರೆಸ್ ಮಾಡಿದ್ರೆ ಆಯ್ತು. ನೋಡ್ಬೋದು ನೀವು ಎಷ್ಟು ದೊಡ್ಡಕ್ಕೆ ಬರುತ್ತೆ ಅಂತ. ನೋಡಿ ಎಷ್ಟು ಅಗಲವಾಗಿ ಬಂತು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇನ್ನೂ ಅಗಲಬೇಕು ಅಂತಾದ್ರೆ ಜಸ್ಟ್ ಕೈಯಲ್ಲಿ ಎಣ್ಣೆ ಪ್ರೆಸ್ ಮಾಡಿ ಕೈಯಲ್ಲಿ ಮತ್ತೆ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ಸೊ ದೊಡ್ಡದಾಗಿ ಬರುತ್ತೆ. ಸೊ ಇದನ್ನ ನಂತರ ಕಾಯಿಸ್ಕೊಂಡ್ರೆ ಆಯ್ತು. ಹೋಳಿಗೆ ತುಂಬಾನೇ ಚೆನ್ನಾಗಿ ಬಂದಿತ್ತು, ಸಖತ್ ಸಾಫ್ಟ್ ಆಗಿತ್ತು. ಸೊ ಯೂಶಲಿ ನಾವು ಕಾಯಿ ಹೋಳಿಗೆನಾದ್ರೂ ಮಾಡಿದೀವಿ ತುಂಬಾ ಸತಿ, ಬೇಳೆ ಹೋಳಿಗೆ ತುಂಬಾ ಕಮ್ಮಿ ಮಾಡೋದು. ಅಂತದ್ರಲ್ಲಿ ನೋಡೋಣ ಅಂತ ಈ ಸತಿ ಮಾಡಿದ್ವಿ ಬೇಳೆ ಹೋಳಿಗೆ. ಖಾಲಿನೂ ಆಯ್ತು. ಅದೇ ಏನಂದ್ರೆ ಇಲ್ಲಿ ಅಷ್ಟು ಇಷ್ಟ ಪಡೋದಿಲ್ಲ, ಈ ತರ ಹೋಳಿಗೆ ಅದನ್ನೆಲ್ಲ ಅಷ್ಟು ಇಷ್ಟ ಪಡೋದಿಲ್ಲ. ನಮ್ ಕಡೆ ಇಲ್ಲಿದ್ದು ಫುಡ್ಡೇ ಬೇರೆ, ಉಡುಪಿದು. ಸೊ ಹಾಗಾಗಿ ಮನೇಲಿ ಇಷ್ಟ ಪಡ್ತಾರ ನೋಡಿ ಮಾಡ್ಬೇಕಾಗತ್ತಲ್ಲ. ಸೊ ನಾವು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರು ಸುಮ್ಮನೆ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಕಮ್ಮಿ ನಮ್ಮಲ್ಲಿ ಜನಕ್ಕೆ ಅವ್ರು ಎಷ್ಟು ಇಷ್ಟಪಡ್ತಾರ ಆ ತರ ನೋಡ್ಬಿಟ್ಟು ಕ್ವಾಂಟಿಟಿಯಲ್ಲಿ ಮಾಡಿರುವಂತದ್ದು. ಸೊ ನೋಡಿ ಈಗ ಹೋಳಿಗೆನ ಸುತ್ತಾ ಇದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವೀಟ್ ಎಲ್ಲ ಲಿಮಿಟೆಡ್ ಆಗಿ ಚೆನ್ನಾಗಿತ್ತು. ಸೊ ರೆಸ್ಟ್ ಮಾಡಿದ್ರಿಂದ ಬೇಗ ಬೇಗ ಆಯ್ತು ಅನ್ನೋ ಫೀಲ್ ಆಯ್ತು. ಸೊ ಊಟ ಎಲ್ಲ ಆಗಿ ಆನಂತರ ನಾವು ಟ್ರೆಂಡ್ಸ್ಗೆ ಹೋಗಿದ್ವಿ. ಸೊ ಯಾಕೆಂದ್ರೆ ಸಮ್ಮಿದು ಬರ್ತಡೇ ಇತ್ತು ನೆಕ್ಸ್ಟ್ ಡೇ. ಸೊ ಹಾಗಾಗಿ ಅವನಿಗೆ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ಟ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಮಾಡಿ ಬಂದು ರಶ್ಮಿದು ದನಿ ಮನೆಯಲ್ಲಿ ಕೋಲ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿ ಕೂಡ ಕೋಲ ಅಂದ್ರೆ ತುಂಬಾ ನೈಟ್ ಆಗತ್ತೆ, ಅದು ಲೇಟ್ ಆಗತ್ತೆ. ಜಸ್ಟ್ ನಾವು ಸ್ವಲ್ಪ ಹೊತ್ತು ಅಷ್ಟೇ ಕೂತು ಅನಂತರ ಕೈ ಮುಗ್ದು ಅಲ್ಲಿ ಫಲಹಾರ ಇತ್ತು, ಅದನ್ನ ತಗೊಂಡು ಬಂದ್ವಿ.
ಗಂಧ ಪ್ರಸಾದ ಎಲ್ಲ ತಗೊಂಡ್ವಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಡೆಕೋರೇಷನ್ ಅಂತ, ತುಂಬಾನೇ ಚೆನ್ನಾಗಿತ್ತು. ಲೈಟ್ ಸೆಟ್ಟಿಂಗ್ ಆಗಲಿ, ಸುತ್ತ ಮನೆ ಹೊರಗಡೆ ಕೂಡ ಇತ್ತು, ತುಂಬಾನೇ ಚೆನ್ನಾಗಿ ಲೈಟಿಂಗ್ ಎಲ್ಲ ಆಗಿತ್ತು. ಸೊ ಅದಾದ ನಂತರ ನಾವು ಫಲಹಾರಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬಾನೇ ವೆರೈಟೀಸ್ ಇತ್ತು. ನೋಡ್ಬೋದು ನೀವೇ ಏನೇನಿದೆ ಅಂತ ಹೇಳಿ. ಅಲ್ಲಿ ಫಲಹಾರ ಮಾಡಿ ಬಂದು ಮನೆಗೆ ಬಂದು ಮಲ್ಕೊಂಡ್ವಿ. ಬರ್ತಾನೆ ಲೇಟ್ ಆಗಿತ್ತು, ಸೊ ಹಾಗಾಗಿ ಮನೆಗೆ ಬಂದು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಸಮ್ಮಿತ್ ಬರ್ತ್ಡೇ ಸೆಲೆಬ್ರೇಷನ್. ಲಾಸ್ಟ್ ಟೈಮ್ ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ವರ್ಷ ಅವನಿಗೆ 6 ಆಗ್ತಾ ಇದೆ ಅಲ್ವಾ, ಸೊ ಲಾಸ್ಟ್ ಟೈಮ್ 5 ಆಯ್ತು ಅಂತ ಹೇಳಿ, ಸೊ ಅದನ್ನ ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದು ವಿಡಿಯೋ ಕೂಡ ನಾನು ಚಾನೆಲ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅಂತಂದ್ರೆ ಇವಾಗ ಹೋಗಿ ನೀವು ನೋಡ್ಬೋದು ಆ ವ್ಲಾಗ್ ಕೂಡ. ముందుతుల అన్న వెగ్గే పండ ఇంచ ఇప్పుడు ಆಯ್ಷಾ ಏನು ಮಾಡ್ತಿದ್ಯಾ? ಆಯ್ಷಾ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ಯಾ? ಹೇಗಿದೆ ಕೇಕು? ಹೇಗಿದೆ? ಚೆನ್ನಾಗಿದೆಯಾ? ಒಳ್ಳೇದುಂಟಾ? ಹೇಗುಂಟು? ಸ್ವೀಟ್ ಉಂಟಾ ಖಾರ ಉಂಟಾ? ಖಾರ ಇಲ್ಲ, ಸ್ವೀಟ್ ಉಂಟಾ? ವೆರಿ ಗುಡ್. ಥ್ಯಾಂಕ್ ಯು ಐಶು. ಸಮೇತ ಹೇಗೆ ಉಂಟು ಊಟ? ಹೇಗುಂಟು? ಲಾಯ್ಕ್ ಉಂಟ? ಚಿತ್ತ ಹೇಗೆ ಉಂಟು ಊಟ? ಚಂದ ಉಂಟು, ಚಂದ ಉಂಟು, ಒಳ್ಳೇದುಂಟಾ? ಹಾಂ, ಒಳ್ಳೆ ಉಂಟಾ? ಐಶ್ ಹೇಗುಂಟ? ಚಂದ ಹೇಳ್ಬಾರ್ದಾ, ಒಳ್ಳೇದುಂಟು ಹೇಳ್ಬೇಕು. ಹೇಗುಂಟು? ಅಯ್ಯ ಸುಡೆ. ಏನು ಮಾಡ್ತಿದ್ದೆ ಸಿದ್ಧ? ಜಾಮೂನ್ ಸರ್ವ್ ಮಾಡ್ತಾ ಇದ್ದೆ. ಅದಿ ಹೇಗುಂಟ? ಅದಿ ಏನು ಮಲ್ದಿನೇರು? ನಮ್ಮ ಮಲ್ದಿನ ಚೊಕ್ಕುಂಡ ನೀಕ್ ಓವು ಇಷ್ಟ ಅಂಡ? ಹಾಂ, ಓವು ಇಷ್ಟ ಅಂಡ ನಿಕ್ಕ? ಅವಳ ಇಷ್ಟ, ಅವಳ ಇಷ್ಟನಾ? ಕೊಕ್ಕನ ತೆತ್ತಿನ? ಹ್ಞೂ
ಜಾಮೂನ್, ಜ್ಯೂಸ್, ಕಬಾಬ್, ಪನ್ನೀರ್ ಕಬಾಬ್, ಪನ್ನೀರ್ ಗ್ರೀನ್ ಮಸಾಲ, ಗೀ ರೈಸ್, ಚಿಕನ್ ಗ್ರೇವಿ, ಎಗ್ ಮಸಾಲ. ಹೇಗಿತ್ತು ರಶ್ಮಿ? ಫುಡ್ ಎಲ್ಲ ಚೆನ್ನಾಗಿತ್ತಾ? ಹಾಂ, ಒಳ್ಳೆದಾಗಿತ್ತು. ನಿಂಗೆ ಯಾವ್ದು ಇಷ್ಟ ಆಯ್ತಾ? ನನಗೆ ಗೀ ರೈಸ್ ಕಬಾಬ್ ಇಷ್ಟ ಮತ್ತೆ ಆಯ್ತಲ್ಲ? ಪನ್ನೀರ್ ಚೆನ್ನಾಗಿತ್ತಲ್ಲ? ಅಂದರೆ ಕರೆಕ್ಟ್ ಇನ್ ಟೈಮಲ್ಲಿ ನಾವು ಊಟ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸೇರಿತ್ತು. ಇನ್ನೊಂದು ಸ್ವಲ್ಪ ಕೇಕ್ ತಿಂದಿದ್ದರಿಂದ ಸ್ವಲ್ಪ ಇದಾಯ್ತಲ್ಲ. ಹೌದು, ಮಕ್ಕಳು ಸ್ವಲ್ಪ ಇದು ಮಾಡಿ. ಹೀಗೆ ಸಿಂಪಲಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಇಯರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಲ್ಲ, ಹಾಗಾಗಿ ಈಗ ಸಿಂಪಲಾಗಿ ಮಾಡಿದ್ವಿ. ಸೊ ಮನೆಯವರೇ ಅಷ್ಟೇ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವ್ಲಾಗನ್ನು ಕಂಪ್ಲೀಟಾಗಿ ಯಾರೆಲ್ಲ ನೋಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್.